ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಗ್ರಾಮವೊಂದರಲ್ಲಿ ರಾಷ್ಟ್ರ ಕ್ಷೇಮವನ್ನ ಸಂಕಲ್ಪಿಸಿ ಚತುರ್ವೇದ ಪಾರಾಯಣ, ಪುರಾಣಗಳ ಪಾರಾಯಣ ಮತ್ತು ಗುರುಪಾದುಕಾ ಪೂಜಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಈ ಕುರಿತಾಗಿ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಗ್ರಾಮವೊಂದರಲ್ಲಿ ರಾಷ್ಟ್ರ ಕ್ಷೇಮವನ್ನ ಸಂಕಲ್ಪಿಸಿ ಚತುರ್ವೇದ ಪಾರಾಯಣ, ಪುರಾಣಗಳ ಪಾರಾಯಣ ಮತ್ತು ಗುರುಪಾದುಕಾ ಪೂಜಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ದೇಶದ ಸುಭಿಕ್ಷೆಗೆ ಟೊಂಕ ಕಟ್ಟಿ ನಿಂತ ಇಲ್ಲಿನ ದೇವಾಲಯದ ಆಡಳಿತ ಮಂಡಳಿ ಸತತ 7 ದಿನಗಳ ಕಾಲ ಪಾರಾಯಣಗಳನ್ನು ನಡೆಸಲು ಪ್ರಾರಂಭಿಸಿದೆ. ಅದಕ್ಕಾಗಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಆಡಳಿತ ಮಂಡಳಿಯ ಮುಖ್ಯಸ್ಥ ಹಲವು ಋತ್ವಿಜರನ್ನ ಕರೆಸಿ ಪಾರಾಯಣವನ್ನ ಓದಿಸಲು ಪ್ರಾರಂಭಿಸಿದ್ದಾರೆ. ಇದೊಂದು ರಾಷ್ಟ್ರಾಭಿವೃದ್ಧಿ ಮಹಾನ್ ಕಾರ್ಯ, ಇತಿಹಾಸದಲ್ಲಿ ಬರೆದಿಡುವಂತಹ ಅಪರೂಪದ ಕಾರ್ಯಕ್ರಮ. ಈ ಹಿಂದೆ ಮಹಾನ್ ಋಷಿವರ್ಯರು ಮಾಡಿದಂತಹ ಕಾರ್ಯಕ್ರಮದ ಭಾಗ ಇದಾಗಿದೆ. ಅನೇಕ ವಿದ್ವಾಂಸರನ್ನ ಒಂದೆಡೆ ಸೇರಿಸಿ ನಡೆಸುತ್ತಿರುವ ಈ ಕಾರ್ಯ ಮಹತ್ವದ್ದಾಗಿದೆ. 7 ದಿನಗಳ ಕಾಲ 40 ಋತ್ವಿಜರಿಂದ ಈ ಕಾರ್ಯವು ನಡೆಯಲಿದ್ದು, ಹಿರಿಯರೊಂದಿಗೆ ಯುವ ವಿದ್ವಾಂಸರ ತಂಡ ಇರುವುದರಿಂದ ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯವನ್ನು ಆಯುಷ್ಮಾನ್ ಭವ ಮತ್ತು ವಿಜಯೀ ಭವ ಅನ್ನುವಂಥ ಸಂಘಟನೆ ಕೈಗೆತ್ತಿಕೊಂಡಿದೆ. ಈ 1 ವಾರ ಕಾಲ ಪ್ರತಿ ದಿವಸವೂ ಕೂಡ ಯಜ್ಞ ನಡೆಯಲಿಕ್ಕಿದೆ. ವಿಶೇಷವಾಗಿ ಈ ಒಂದು ಯಜ್ಞದಲ್ಲಿ ವೇದಗಳ ಪಾರಾಯಣ ನಡೀತದೆ. ಬೆಳಗ್ಗೆ ಗೃಹ ಶಾಂತಿ, ಮಹಾಗಣಪತಿ ಹವನ, ನಂತರ ಪುರಾಣ ಪಾರಾಯಣ, ಸಂಜೆ ಮತ್ತೆ ಪಾರಾಯಣ. 6 ದಿನಗಳ ಕಾಲ ಸತತವಾಗಿ ಕಾರ್ಯ ನಡೆದು ಸಂಕಲ್ಪವಾದ ಎಲ್ಲ ಪಾರಾಯಣಗಳು ಸಂಪೂರ್ಣಗೊಳ್ಳಲಿದೆ. ಮಾರ್ಚ್ 6ರಂದು ಸಂಜೆ 5:30ಕ್ಕೆ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಆಗಮಿಸಲಿದ್ದು, ಗುರುಪಾದುಕಾ ಪೂಜೆ ಮತ್ತು ಆಶೀರ್ವಚನ ನಡೆಯಲಿದೆ. ಮಾರ್ಚ್ 9ರಂದು ಪೂರ್ಣಾಹುತಿಯೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿದೆ. ಪಾರಾಯಣಗಳಲ್ಲಿ ಮಹಾಭಾರತ ಪಾರಾಯಣ, ನವಗ್ರಹ ಹವನ, ಕೂರ್ಮ ಹವನ, ಮಾರ್ಕಂಡೇಯ ಹವನ, ಇನ್ನು ಹಲವು ಪಾರಾಯಣವನ್ನ ಋತ್ವಿಜರು ಓದಲಿದ್ದಾರೆ. ವೈದಿಕ ಸಮೂಹ ಆಲೋಚನೆ ಮಾಡಿತು. ನನ್ನ ದೇಶಕ್ಕೋಸ್ಕರವಾಗಿ ನಾನು ನಂಬಿರುವಂತಹ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವುದರ ಮುಖಾಂತರವಾಗಿ ಸೇವಾ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂತ. ಆ ದಿಶೆಯಲ್ಲಿ ಆಯುಷ್ಮಾನ್ ಭವ ಮತ್ತು ವಿಜಯೀ ಭವ ಬಳಗ ಪ್ರಾರಂಭವಾಯಿತು. 2018ನೇ ಇಸ್ವಿಯಲ್ಲಿ ಆ ಒಂದು ಆಲೋಚನೆ ಇತ್ತು. ಒಟ್ಟಾರೆ ಸಾರ್ವಜನಿಕರಿಗೆ ಒಳಿತು ಬಯಸೋ ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕಿದೆ. ಅಲ್ಲದೆ ದೇಶದ ಸುಭಿಕ್ಷೆಗೆ ಇಂತಹ ಪಾರಾಯಣಗಳು ಹೆಚ್ಚಾಗಿ ನಡೆಯಲಿ ಎಂಬುದು ಎಲ್ಲರ ಆಶಯ. ಭಾಸ್ಕರ್ ಆರ್ ಗೆಂಡ್ಲಾ, ವಿಸ್ತಾರ ನ್ಯೂಸ್, ಶಿರಸಿ.